2,000 years later. ಮನೇಲಿ ಕೂತು ಕೂತು ಬೇಜಾರಾಗಿ ನಾನು ಹೋಗಿದ್ದು KFCಗೆ. ಆ KFCಗೆ 8,000 ವರ್ಷಗಳ ಇತಿಹಾಸ ಇದೆ. ಇಲ್ಲಿಂದ ಡೈರೆಕ್ಟ್ ಕೇರಳದಲ್ಲಿರೋ ಎಡಕಲ್ KFCಗೆ ಸುರಂಗ ಮಾರ್ಗ ಇದೆ ಅಂತ ರೀಸೆಂಟಾಗಿ ಪ್ರೂವ್ ಆಗಿದೆ. ಒಳಗೆ ಹೋಗ್ತಾ ನೋಡಿದೆ. ಮತ್ತೆ ಇಲ್ಲಿ ಯಾರು ಚಿಕ್ಕ ಮಕ್ಕಳು ಜೋಡಿಸೋಗ್ಬಿಟ್ಟವ್ರೆ ಅನ್ಕೊಂಡೆ. ಚಿಕ್ಕ ಮಕ್ಕಳು ಜೋಡಿಸಿರೋದಲ್ಲ, ಅದು ಕೈಯಲ್ಲಿ ಎತ್ತಿದ್ರು ಬರ್ತಾ ಇಲ್ಲ. ತುಂಬ ಹಳೇದು. ಇಲ್ಲಿ KFC ಇರೋದು ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಆ KFC ಪೂರ್ತಿ ಇದ್ದಿದ್ದೆ ನಾನೊಬ್ಬ. ಎಲ್ಲ ನೋಡ್ಕೊಂಡು ಇನ್ನೂ ತುಂಬ ಪ್ಲೇಸಸ್ ಇದೆ ಇದ್ರೊಳಗಡೆ, ಇಂಟ್ರೆಸ್ಟಿಂಗ್ ಆಗಿ ಪ್ಲೇಸಸ್ ಇದೆ. ಇದು ನೋಡ್ಕೊಂಡು ಬರೋವಾಗ ನನಗೊಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಅಂತ ಕೇಳ್ತೀರಾ? ಒಂದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬಂತು. ನೀವೇನು ನೋಡಿದ್ರಿ ಸೀನು, ಇದಕ್ಕಿಂತ ಇನ್ನೂ ಭಯಂಕರವಾಗಿರೋ ಸೀನ್ಸ್ ಎಲ್ಲ ಒಳಗಡೆ ಇದೆ. ಅದನ್ನ ನೋಡಿ ನನಗಂತೂ ಭಯ ಆಗೋಯ್ತು. ಭಯ ಆಗಿ ಆ ಸೌಂಡ್ ಅಂತೂ ನಿಲ್ಲೇ ಇಲ್ಲ. ಈ KFCಗೂ ನಮ್ಮ ರಾಮಾಯಣ ಸಂಬಂಧ, ಈ KFC ಒಳಗಡೆ ಏನೇನೆಲ್ಲ ಇದೆ ಅಂತ ತಿಳ್ಕೊಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ಪೋಸ್ಟ್ ಮಾಡ್ತೀನಿ.